ತುಂಬ ಒಳ್ಳೇದು ಮಾಡ್ತಿದ್ದಾರೆ ದೇಶದಲ್ಲಿ. ರಾಮ ಮಂದಿರ ರಾಮರಾಜ್ಯ ಆಗಬೇಕು ಅಂತ ಎಲ್ಲ ಕನಸು, ಅದು ಆಗ್ತಿರೋದು ತುಂಬ ಖುಷಿ ಆಗ್ತಾಯಿದೆ. ನಾವು ಆ ದಿನ ಅಲ್ಲಿ ಎಲ್ಲ ಹೋಗೋಕ್ಕಾಗಲ್ಲ, ಅದಕ್ಕೆ ಇಲ್ಲಿ ಮನೆಯಲ್ಲಿ ಪೂಜೆ ಮಾಡಿ ಹೊರಗಡೆ ದೀಪ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ, ರಾಮನ ಜಪ ಮಾಡ್ತೀವಿ. ಹಾಂ ತುಂಬ ವಿಶೇಷ ಅನಿಸ್ತದೆ, ತುಂಬ ವಿಶೇಷ. ಆ ದಿನ ನಾವು ಆವಾಗ ರಾಮನ ನೋಡೋಕ್ಕಾಗಿರಲಿಲ್ಲ, ಈಗ ಸ್ವಲ್ಪ ನೋಡ್ತಾ ಇದ್ದೀವೇನೋ ಅಂತ ನಮ್ಮ ಮನಸ್ಸಿಗೆ ನಮಗೆ ಬಂದಿದೆ, ನಮಗೆ ಕಣ್ಣೆದ್ರಿಗೆ ಬಂದು ನಿಂತಾ ಇದ್ದಾರೆ ರಾಮ ಅಂತ ಅನಿಸ್ತಾ ಇದೆ. ನನಗೂ ತುಂಬ ಸಂತೋಷವಾಗಿದೆ ಆ್ಯಕ್ಚುಲಿ ಹೇಳೋಕೆ ಹೋದರೆ, ಯಾಕಂದರೆ ತುಂಬ ವರ್ಷ ವೆಯ್ಟ್ ಮಾಡಿದ್ದೀವಿ, ಫೈಟ್ ಮಾಡಿದ್ದೀವಿ. ಅಂದರೆ ಒಂದು ಫೈನಲಿ ಯಾರೋ ಒಬ್ಬರು ನಿಂತ್ಕೊಂಡು ಅದನ್ನ ಮಾಡಿ ಒಂದೊಳ್ಳೆ ಒಂದೊಳ್ಳೆ ಅಭಿವೃದ್ಧಿ ಮಾಡೋ ಥರ ಮಾಡ್ತಾವ್ರೆ. ಸೊ 22ನೇ ತಾರೀಕು ನಾವು ಎಲ್ಲರೂ ಮನೆಯಲ್ಲಿ ಪೂಜೆ ಮಾಡಿ ರಾಮನ ಜಪ ಮಾಡಿಕೊಂಡು ದೀಪ ಹಚ್ಚಿಸಿ ಎಲ್ಲರ ಮನೇಲಿ ಹಚ್ಚಿದ್ರೆ ಚೆನ್ನಾಗಿರುತ್ತೆ. ಸೊ ನಾವೆಲ್ಲರೂ ಒಂದೇ ಅಂದ್ಬಿಟ್ಟು ತೋರ್ಸೋಕ್ಕೆ ಚೆನ್ನಾಗಿರುತ್ತೆ. ಅದೇ ರಾಮನ ಆಸೆ ಕೂಡ. 22ನೇ ತಾರೀಕು ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಆಗ್ತದೆ, ಕೋಟ್ಯಾಂತರ ಹಿಂದೂಗಳು ಕಾಯ್ತದೆ. ನೀವೆಷ್ಟು ಎಕ್ಸೈಟ್ ಆಗಿದೆ, ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ? ತುಂಬ ಖುಷಿ ಆಗ್ತಾ ಇದೆ. ಹಾಲಿಡೇ ಕೊಡ್ತೀನಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ನಾವು ಇಲ್ಲಿ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಕೊಂಡು ಹೋಗ್ತೀವಿ. ತುಂಬ ಖುಷಿಯಾಗಿದ್ದೀವಿ, ಎಕ್ಸೈಟ್ಮೆಂಟ್ ತುಂಬ ಇದೆ. ಅಲ್ಲಿಗೆ ಹೋಗೋಕ್ಕಾಗಲ್ಲ, ನಾವೆಲ್ಲ ಎಲ್ಲಿ ಹೋಗೋದು, ಜಸ್ಟ್ ನಾವು ಅಷ್ಟೇ ಟಿವಿಲೆಲ್ಲ ನೋಡೋದು. ಅದೇ ಯಾವಾಗ ಬರುತ್ತೆ ಅಂತ ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಹೌದು ಹೌದು ಹೌದು, ಇಲ್ಲಿ ಮನೆಯಲ್ಲೇ ಮಾಡ್ತೀವಿ. ಇಲ್ಲಾಂದ್ರೆ ಇಲ್ಲಿ ಎಲ್ಲನ ರಾಮರ ದೇವಸ್ಥಾನ ಇದ್ರೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಇದು ಒಂದು 500 ವರ್ಷದಿಂದ ಒಂದು ಸ್ಟ್ರಗಲ್ ನಡೀತಿದೆ. ಈಗ ನಮಗೊಂದು ರಾಮ ತಿರ್ಗಾ ಅವ್ರು ಅಯೋಧ್ಯೆಗೆ ತಿರ್ಗಾ ಬರ್ತಿದ್ದಾರೆ, ಅದಕ್ಕೆ ತುಂಬ ಖುಷಿಯಾಗ್ತಿದೆ. ಸೊ ಇದು ಒಂದು ಪ್ರೌಡ್ ಮೂಮೆಂಟ್ ನಮಗೆ ಆ್ಯಕ್ಚುಲಿ ಹೇಳ್ಬೇಕಿದ್ರೆ. ನಮ್ಮ ಮನೆಯಲ್ಲೇ ಪೂಜೆ ಮಾಡೋಣ ಅಂತ ಇದ್ದೀವಿ, ರಾಮ ಫೋಟೋ ಇಟ್ಕೊಂಡು. ಸೊ ಅದಕ್ಕೆ ಆ ಥರ ನಮ್ಮ ಇರೋ ಜಾಗದಿಂದ ನಾವು ಸೆಲೆಬ್ರೇಟ್ ಮಾಡೋದು. ಹಾಂ, ನಮ್ಮ ಹೆಸರು ಆಕಾಶ್ ಅಂತ ಸರ್. ಹಾಂ, ನಮಗೂ ಕೂಡ ತುಂಬ ಖುಷಿ ಆಗ್ತಾ ಇದೆ. ಹಿಂದೂ ಧರ್ಮದಿಂದ ಅಂತಂದ್ರೆ ನಾವು ರಾಮನ ಫಾಲೋ ಮಾಡ್ಕೊಂಡು ಬಂದಿರೋವಂಥದ್ದು. ನಾವು ಅಂದರೆ ಇದು ಎಷ್ಟೋ ಹೋರಾಟಗಳ ನಂತರ ಇದು ದೇವಸ್ಥಾನ ಓಪನ್ ಆಗ್ತಾ ಇರೋದು. ಇದು ತುಂಬ ಖುಷಿ ಆಗ್ತಾ ಇದೆ. ನಾವೆಲ್ಲರೂ ಮನೇಲೆ ಆಚರಣೆ ಮಾಡಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.